10ನೇ ತರಗತಿ ವಾರ್ಷಿಕ ಪರೀಕ್ಷೆ 2024-25 ನೀಲನಕ್ಷೆ. ವಿಷಯ ವಿಜ್ಞಾನ. ವಿಷಯ ಶಿಕ್ಷಕರು ಶ್ರೀ PS ಪುರಾಣಮಠ ಸರ್, ಶ್ರೀ ಜಗದ್ಗುರು ವೀರ ಗಂಗಾಧರ ಸರ್ಕಾರಿ ಪ್ರೌಢಶಾಲೆ ಲಕ್ಷ್ಮೇಶ್ವರ. ಮುಖ್ಯಾಂಶ ಆಧಾರಿತ ಅಧ್ಯಾಯ ಮತ್ತು ಮುಖ್ಯಾಂಶಗಳಿಗೆ ಅಂಕಗಳ ನಿಗದಿ. ಕ್ರಮ ಸಂಖ್ಯೆ, ಮುಖ್ಯಾಂಶಗಳು, ಅಧ್ಯಾಯದ ಹೆಸರು, ನಿಗದಿಪಡಿಸಿದ ಅಂಕ. ನಿತ್ಯ ಜೀವನದಲ್ಲಿ ಪದಾರ್ಥಗಳು. ಈ ಮುಖ್ಯಾಂಶದಲ್ಲಿ 4 ಅಧ್ಯಾಯಗಳು ಬರುತ್ತವೆ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಲೋಹಗಳು ಮತ್ತು ಅಲೋಹಗಳು. ನಿಗದಿಪಡಿಸಿದ ಒಟ್ಟು ಅಂಕ 25. ಜೀವ ಜಗತ್ತು. ಜೀವನ ಕ್ರಿಯೆಗಳು, ನಿಯಂತ್ರಣ ಮತ್ತು ಸಹಭಾಗಿತ್ವ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಆನುವಂಶೀಯತೆ. ನಿಗದಿಪಡಿಸಿದ ಅಂಕ 25. ನೈಸರ್ಗಿಕ ವಿದ್ಯಮಾನಗಳು. ಮುಖ್ಯಾಂಶ ಅಧ್ಯಾಯ ಬೆಳಕು, ಪ್ರತಿಫಲನ, ವಕ್ರೀಭವನ, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ನಿಗದಿಪಡಿಸಿದ ಅಂಕ 14. ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ. ಈ ಮುಖ್ಯಾಂಶದಲ್ಲಿ ಬರುವಂಥ ಅಧ್ಯಾಯಗಳು ವಿದ್ಯುತ್ ಶಕ್ತಿ, ವಿದ್ಯುತ್ ಕಾಂತೀಯ ಪರಿಣಾಮಗಳು. ನಿಗದಿಪಡಿಸಿದ ಅಂಕ 13. ನೈಸರ್ಗಿಕ ಸಂಪನ್ಮೂಲಗಳು. ಮುಖ್ಯಾಂಶದಲ್ಲಿ ಬರುವಂಥ ಅಧ್ಯಾಯ ನಮ್ಮ ಪರಿಸರ. ನಿಗದಿಪಡಿಸಿದ ಅಂಕ 3. ಒಟ್ಟು ಅಂಕಗಳು 80. ಪ್ರಶ್ನೆಗಳ ಮಾದರಿಗಳು. ಟೈಪ್ಸ್ ಆಫ್ ಕ್ವಶನ್ಸ್. ಪ್ರಶ್ನೆಗಳ ಮಾದರಿಗಳು. ಟೈಪ್ಸ್ ಆಫ್ ಕ್ವಶನ್ಸ್. ಪ್ರಶ್ನೆಗಳ ವಿಧಗಳು. ಪ್ರಶ್ನೆಗಳ ಸಂಖ್ಯೆ. ಮೊದಲನೇದು MCQ ಬಹು ಆಯ್ಕೆ ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಪ್ರಶ್ನೆಗಳ ಸಂಖ್ಯೆ 8. 1 ಅಂಕದ ಪ್ರಶ್ನೆಗಳು, ಕಿರು ಉತ್ತರ ಪ್ರಶ್ನೆಗಳು 8. 2 ಅಂಕದ ಪ್ರಶ್ನೆಗಳು, ಅತಿ ಕಿರು ಉತ್ತರ ಸಂಖ್ಯೆಗಳು 8. 3 ಅಂಕದ ಪ್ರಶ್ನೆಗಳು, ದೀರ್ಘ ಉತ್ತರ ಪ್ರಶ್ನೆಗಳು 9. 4 ಅಂಕದ ಪ್ರಶ್ನೆಗಳು, ದೀರ್ಘ ಉತ್ತರ ಪ್ರಶ್ನೆ 4. ಪ್ರಶ್ನೆಗಳ ಸಂಖ್ಯೆ 4. 5 ಅಂಕದ ಪ್ರಶ್ನೆ, ದೀರ್ಘ ಉತ್ತರ ಪ್ರಶ್ನೆ 1. ಒಟ್ಟು 38 ಪ್ರಶ್ನೆಗಳು ಇರುತ್ತವೆ. ಅಂಕಗಳು. ಪ್ರಶ್ನೆಗಳಿಗೆ ಆಧಾರವಾಗಿ ಪ್ರಶ್ನೆಗಳ ಅಂಕಗಳು. ಬಹು ಆಯ್ಕೆ ಅಂಕಗಳು. ಪ್ರಶ್ನೆಗಳಿಗೆ ಆಧಾರವಾಗಿ ಪ್ರಶ್ನೆಗಳ ಅಂಕಗಳು. ಬಹು ಆಯ್ಕೆ ಪ್ರಶ್ನೆಗಳಿಗೆ ಒಟ್ಟು ನಿಗದಿಪಡಿಸಿದ ಅಂಕ 8. 1 ಅಂಕ ಅಂದರೆ ಕಿರು ಉತ್ತರ ಪ್ರಶ್ನೆಗಳಿಗೆ 8 ಅಂಕ. 2 ಅಂಕದ ಪ್ರಶ್ನೆಗಳು, ಅತಿ ಕಿರು ಉತ್ತರ ಪ್ರಶ್ನೆಗಳಿಗೆ 16. ದೀರ್ಘ ಉತ್ತರ ಪ್ರಶ್ನೆಗಳು 3 ಅಂಕದ್ದು 27 ಅಂಕಗಳು. 4 ಅಂಕದ ದೀರ್ಘ ಉತ್ತರ ಪ್ರಶ್ನೆ ಒಟ್ಟು ಅಂಕ 16. 5 ಅಂಕದ ಪ್ರಶ್ನೆ 1 ದೀರ್ಘ ಉತ್ತರ ಪ್ರಶ್ನೆ, ನಿಗದಿಪಡಿಸಿದ ಅಂಕ 5. ಒಟ್ಟು 80 ಅಂಕಗಳು. ಕಠಿಣತೆಯ ಮಟ್ಟಕ್ಕೆ ಅನುಗುಣವಾಗಿ ಅಂಕಗಳ ಹಂಚಿಕೆ. ಡಿಫಿಕಲ್ಟಿ ಲೆವೆಲ್. ಡಿಫಿಕಲ್ಟಿ ಲೆವೆಲ್ಸ್: ಈಸಿ ಸರಳ, ಸಿಂಪಲ್ ಸಾಧಾರಣ, ಡಿಫಿಕಲ್ಟ್ ಕಠಿಣ. ಸರಳವಾಗಿ ಉತ್ತರಿಸುವಂಥ ಪ್ರಶ್ನೆಗಳಿಗೆ ನಿಗದಿಪಡಿಸಿದ ಅಂಕಗಳು ಒಟ್ಟು 24, ಪ್ರತಿಶತ 30%. ಸಾಧಾರಣವಾಗಿ ಉತ್ತರಿಸುವಂಥ ಪ್ರಶ್ನೆಗಳಿಗೆ ನಿಗದಿಪಡಿಸಿದ ಅಂಕಗಳು 40, ಶೇಕಡ 50%. ಕಠಿಣತೆಯ ಆಧಾರದ ಮೇಲೆ ಅಂತಹ ಪ್ರಶ್ನೆಗಳಿಗೆ ನಿಗದಿಪಡಿಸಿದಂತಹ ಒಟ್ಟು ಅಂಕಗಳು 16, ಶೇಕಡಾಂಶ 20%. ಹಾಗಾಗಿ ಒಟ್ಟು ಅಂಕಗಳು 80. 3 ಮಟ್ಟಕ್ಕೆ ಸೇರಿದಂಥ ಶೇಕಡಾ ಪ್ರಮಾಣ 100%. ಇದಿಷ್ಟು 2024-25ನೇ ಸಾಲಿನಲ್ಲಿ SSLC ವಿದ್ಯಾರ್ಥಿಗಳು
ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಹಾಗೂ ಪ್ರಶ್ನೆಗಳಿಗೆ ನಿಗದಿಪಡಿಸಿದಂಥ ಅಂಕಗಳನ್ನು ಈ ಪ್ರಕಾರ ಹಂಚಿಕೆ ಮಾಡಲಾಗಿದೆ. ಎಲ್ಲರೂ ಸಹ ಈ ಒಂದು ನೋಟನ್ನು ತಮ್ಮ ಓದುವ ಕೊಠಡಿಯಲ್ಲಿ ಡಿಸ್ಪ್ಲೇ ಮಾಡಿಕೊಳ್ಳಲು ಈ ಮೂಲಕ ತಮಗೆ ಕೋರಿಕೆ.